ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು KCET ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡಿ ಅಂತ ಕೇಳ್ತಿದ್ರಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಡೈಲಿ ನಿಮಗೆ KCET ರಿಲೇಟೆಡ್ ಎಲ್ಲ ಅಪ್ಡೇಟು ಕೂಡ ಸಿಗುತ್ತೆ. ಸೊ ಮೊದಲನೇದಾಗಿ ಇವತ್ತು ಕಡೆ ದಿನಾಂಕ ಅಂತಲೇ ಹೇಳ್ಬೋದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಒಂದು ವೇಳೆ ನೀವು ಇನ್ನೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ 2 ಗಂಟೆ ಒಳಗಡೆ ನೀವು ಇಲ್ಲಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಅವ್ರು ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಹೇಳಿ ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಯಾಕಪ್ಪ ಅಂದರೆ 10ನೇ ತಾರೀಕು ಒಳಗಡೆ ಎಲ್ಲ ಪ್ರೊಸೀಜರು ಕೂಡ ಮುಗಿಬೇಕು. ಹಾಗಾಗಿ ಇವತ್ತೇ ಕಡೆ ದಿನಾಂಕ ಕೊಡಬಹುದು. ಸೊ ಈ ಸತಿ ಆ್ಯಡ್ ಮಾಡಿ ಕೊಟ್ಟಿರೋದೇ ಅಂದರೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೇ ಕೊಟ್ಟಿರೋದೇ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತರ ಒಳಗಡೆ ನೀವು ಇಲ್ಲಿ ಪ್ರತಿಯೊಬ್ಬರು ಕೂಡ ಮರಿದಂಗೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಆಪ್ಷನ್ ಎಂಟ್ರಿನಲ್ಲಿ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಬಿಡಿ. 1-2 ಕಾಲೇಜ್ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಲೇಬೇಕು. ಆಗಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. 8,000 ಸೀಟ್ಸ್ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಖಾಲಿ ಇದೆ. ಎಷ್ಟು ಕಾಲೇಜಸ್ ಬೇಕಾದ್ರೂ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಈ ಸತಿ, ಓಕೆನಾ. ಸೊ ಎರಡನೇದಾಗಿ ತುಂಬ ಜನ ಬಂದುಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ನಾವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬೇಕಲ್ವ ಒಬ್ಬರು ಕಟ್ ಆಫು ಕೂಡ ನೋಡ್ಬೇಕಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ದಾರೆ. ಹೌದು, ಲಾಸ್ಟ್ ಇಯರ್ನ ಒಂದು ಕಟ್ ಆಫ್ ನೋಡ್ಕೊಳ್ಳಿ. ಯಾವ ಒಂದು ಕಾಲೇಜಲ್ಲಿ ಜಾಸ್ತಿ ಕಟ್ ಆಫ್ ಇರುತ್ತೆ, ಕಮ್ಮಿ ಕಟ್ ಆಫ್ ಇರುತ್ತೆ, ನಿಮ್ಮ ಒಂದು ರ್ಯಾಂಕ್ ಪ್ರಕಾರ ಕಟ್ ಆಫ್ನ ಅನಲೈಸ್ ಮಾಡಿಕೊಂಡು ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಪ್ರೊವಿಷನಲ್ ರಿಸಲ್ಟ್ನ ಬಿಡ್ತಾರೆ, ಅದಾದಮೇಲೆ ಫೈನಲ್ ರಿಸಲ್ಟ್ನ ಬಿಡ್ತಾರೆ. ಸೊ ಈ ಒಂದು ಪ್ರೊವಿಷನಲ್ ರಿಸಲ್ಟಲ್ಲಿ ಮೋಸ್ಟ್ ಆಫ್ ಆಲ್ 99% ಎಲ್ಲರಿಗೂ ಕೂಡ ಸೇಮ್ ಕಾಲೇಜ್ ಏನು ಅಲಾಟ್ಮೆಂಟ್ ಆಗಿರುತ್ತೋ ಅದೇನೇ ಕೂಡ ಫೈನಲ್ ಅಲಾಟ್ಮೆಂಟಲ್ಲೂ ಕೂಡ ಆಗುತ್ತೆ. ಏನಷ್ಟು ಮೇಜರಾಗಿ ಏನು ಚೇಂಜಸ್ ಆಗೋದಿಲ್ಲ. ಸೊ ಯಾವಾಗ ರಿಸಲ್ಟ್ ಬರುತ್ತೆ ಅಂದರೆ 10ನೇ ತಾರೀಕು ನಿಮಗೆ ಆಲ್ಮೋಸ್ಟ್ 10ನೇ ತಾರೀಕು ನಿಮ್ಗೆ ಇಲ್ಲಿ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು 2 ದಿವಸ ಇದೆ ರಿಸಲ್ಟ್ ಬರುತ್ತೆ. ಪ್ರಾವಿಷನಲ್ ರಿಸಲ್ಟನ್ನು ಕೂಡ 11th ಬರುತ್ತೆ ಅಂತಲೇ ಹೇಳ್ಬೋದು. ಫೈನಲ್ ರಿಸಲ್ಟನ್ನು ಕೂಡ 11th ಬರುತ್ತೆ. ಒಂದು ವೇಳೆ ಪ್ರಾವಿಷನಲ್ ರಿಸಲ್ಟ್ ಬಂದುಬಿಟ್ಟು 10ನೇ ತಾರೀಕು ಬಂತು ಅಂದರೆ ಫೈನಲ್ ರಿಸಲ್ಟ್ ಬಂದುಬಿಟ್ಟು 11ನೇ ತಾರೀಕು ಬರುತ್ತೆ. ಸೊ ಈ ರೀತಿ ಪ್ರತಿ ಸತಿನೂ ಕೂಡ ಹಿಂಗೆ ಆಗೋದಲ್ವ, ಒಂದು ದಿವಸ ಗ್ಯಾಪ್ ಬಿಟ್ಕೊಂಡು ನಿಮಗೆ ಫೈನಲ್ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ನೋಡೋಣಂತೆ ನೀವು ಯಾವ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಏನಾರ ಡೌಟ್ ಇತ್ತು ಅಂತ ಹೇಳೋದಾದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.